ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂತಹ ಕೆಲವು ವಿಡಿಯೋಗಳಲ್ಲಿ ಆಹಾರ ಸವಿಯುವಂತಹ ರೀತಿ ನೋಡಿದ್ರೆ ನಗಬೇಕೋ ಅಳಬೇಕೋ ಒಂದು ತಿಳಿಯೋದಿಲ್ಲ. ಕೆಲವರಂತೂ ತಿನ್ನೋದಕ್ಕೆ ಹುಟ್ಟಿರುವಂತೆ ಮಾಡ್ತಾರೆ. ಇದೀಗ ವ್ಯಕ್ತಿಯೊಬ್ಬನು ಮದುವೆ ಮಂಟಪದಲ್ಲಿ ಮಳೆ ಸುರಿದು ತಟ್ಟೆ ತುಂಬ ನೀರು ತುಂಬಿದ್ರೂ ಊಟ ಮಾಡೋದನ್ನ ಮಾತ್ರ ನಿಲ್ಲಿಸುತ್ತಿಲ್ಲ. ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಇವನು ತಿನ್ನೋದಕ್ಕೆ ಹುಟ್ಟಿರಬೇಕು ಎಂದು ನೆಟ್ಟಿಗರು ಕಾಲೆಳೆದಿದ್ದಾರೆ. ಆಹಾರ ಪ್ರಿಯರಿಗೆ ವಿವಿಧ ರುಚಿ ಖಾದ್ಯಗಳನ್ನ ಸವಿಯುವುದಂದ್ರೆ ಇಷ್ಟ. ಹೀಗಾಗಿ ಮದುವೆ ಸೇರಿದಂತೆ ಶುಭ ಸಮಾರಂಭಗಳಿಗೆ ಹೋದಾಗ ಬಾಯಿ ಚಪ್ಪರಿಸಿಕೊಂಡು ಆಹಾರ ಸವಿಯುವುದನ್ನ ನೀವು ನೋಡಿರ್ತೀರಿ. ಕೆಲವು ವ್ಯಕ್ತಿಗಳು ಆಹಾರ ಸವಿಯುವುದನ್ನ ನೋಡಿದಾಗ ಇವನೇನು ಬಕಾಸುರ ವಂಶಸ್ಥನ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತೇವೆ. ಈ ವಿಡಿಯೋವನ್ನ ನೋಡಿದ ಮೇಲೆ ನಿಮಗೂ ಕೂಡ ಹಾಗೆ ಅನಿಸದೇ ಇರದು. ವೈರಲ್ ವಿಡಿಯೋದಲ್ಲಿ ಮದುವೆ ಮಂಟಪದಲ್ಲಿ ನೀರು ತುಂಬಿಕೊಂಡಿದ್ದು ಮದುವೆಗೆ ಬಂದವರು ಊಟ ಮಾಡಲು ತೊಂದರೆಯಾಗಿದ್ರು ಈ ವ್ಯಕ್ತಿ ಮಾತ್ರ ಸುರಿಯುತ್ತಿರುವ ಮಳೆಯ ನಡುವೆಯೂ ಕೂಡ ಮದುವೆ ಊಟವನ್ನ ಸವಿದಿದ್ದಾನೆ. ಈ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು ಈ ವಿಡಿಯೋದಲ್ಲಿ ಮದುವೆ ಮಂಟಪದಲ್ಲಿ ನೀರು ತುಂಬಿದೆ. ಟೇಬಲ್ ಸೇರಿದಂತೆ ಊಟದ ತಟ್ಟೆಯ ತುಂಬ ನೀರಿದ್ದು ಆದರೆ ವ್ಯಕ್ತಿಯೊಬ್ಬನು ಇದ್ಯಾವುದರ ಬಗ್ಗೆಯೂ ಚಿಂತಿಸದೆ ಸುರಿಯುತ್ತಿರುವ ಮಳೆಯ ನಡುವೆಯೂ ಕೂಡ ಊಟ ಮಾಡಿದ್ದಾನೆ. ವ್ಯಕ್ತಿಯ ತಟ್ಟೆಯಲ್ಲಿರುವ ರೊಟ್ಟಿ ಉಬ್ಬಿಕೊಂಡು ಮೃದುವಾಗಿದೆ. ಆದರೆ ಆ ರೊಟ್ಟಿಯನ್ನೇ ಸಾಂಬಾರಿನೊಂದಿಗೆ ಅದ್ದಿ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಿರುವುದು ಗಮನಿಸಬಹುದು. ಈ ವಿಡಿಯೋವನ್ನ 8 ಮಿಲಿಯನ್ಗೂ ಅಧಿಕ ಜನರು ವೀಕ್ಷಿಸಿದ್ದು ಅನೇಕ ಜನರು ಈ ವಿಡಿಯೋವನ್ನ ಮೆಚ್ಚಿಕೊಂಡಿದ್ದಾರೆ. ಬಳಕೆದಾರರು ಸುರಿಯುತ್ತಿರುವ ಮಳೆಯಲ್ಲೇ ಊಟ ಸವಿಯಬೇಕೆನ್ನುವುದು ಪ್ರತಿಯೊಬ್ಬ ಹುಡುಗನ ಕನಸಾಗಿರುತ್ತೆ ಎಂದಿದ್ದಾರೆ. ಮತ್ತೊಬ್ಬರು ಈ ವ್ಯಕ್ತಿಯನ್ನ ನೋಡುವಾಗ ಅಯ್ಯೋ ಎನಿಸುತ್ತದೆ, ಎಷ್ಟು ದಿನವಾಯಿತು ಊಟ ಮಾಡಿ ಎಂದು ಕಾಲೆಳೆದಿದ್ದಾರೆ. ಇನ್ನೊಬ್ಬರು ಇಷ್ಟು ಕಷ್ಟದಲ್ಲಿ ಊಟ ಮಾಡಬೇಕಾ ದೇವ್ರೆ, ಎಂತಹ ಜನರು ಇರ್ತಾರೆ ಎಂದು ಕಾಮೆಂಟ್ ಮಾಡಿದ್ದಾರೆ.